ಮಧ್ಯರಾತ್ರಿ ಕುಸಿದು ಬಿದ್ದ 60 ವರ್ಷದ ಹಳೆಯ ಸೇತುವೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತ ಸೇತುವೆ ಕುಸಿತವಾಗಿದೆ. 60 ವರ್ಷಗಳ ಹಳೆಯ ಸೇತುವೆ ಇದು. ನಡೆದಿರೋದು ಕಾರವಾರದ ಕೋಡಿ ಭಾಗದಲ್ಲಿ. ಈ ಭಾಗದಲ್ಲಿ ಇದ್ದಂತ ಸೇತುವೆ ಮಧ್ಯರಾತ್ರಿ ಕುಸಿದು ಬಿದ್ದಿದೆ. ಬಹಳ ಹಳೆಯ ಸೇತುವೆ ಇದು. 60 ವರ್ಷಗಳ ಹಳೆಯ ಸೇತುವೆ ಅನ್ನೋದು ಗೊತ್ತಾಗ್ತಾ ಇದೆ. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಲಾಗಿತ್ತು ಈ ಸೇತುವೆಯನ್ನ. ಇದು ಮಧ್ಯರಾತ್ರಿ ಕುಸಿದು ಬಿದ್ದಿದೆ. ಕಾರವಾರದ ಕೋಡಿ ಭಾಗನಲ್ಲಿರುವಂತಹ ಸೇತುವೆ ನೀವು ನೋಡಬಹುದು ದೃಶ್ಯಗಳಲ್ಲಿ. ಸುಮಾರು ಮಧ್ಯರಾತ್ರಿ 1 ಗಂಟೆಗೆ ಒಮ್ಮಿಂದೊಮ್ಮೆಲೆ ಕುಸಿದು ಬಿದ್ದಂತ ಸೇತುವೆ. ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿರುವಂತ 60 ವರ್ಷಗಳ ಹಳೆಯ ಸೇತುವೆ ಕುಸಿದು ಬಿದ್ದಿರೋದು. ಕಾರವಾರ ನಗರದ ಕೋಡಿ ಭಾಗನಲ್ಲಿರುವಂತಹ ಸೇತುವೆ ನೋಡಿ. ಮಧ್ಯರಾತ್ರಿ ಅವಘಡ ಆಯ್ತು. ಯಾರೂ ಸಂಚಾರ ಇಲ್ಲ, ಏನಾಗ್ಲಿಲ್ಲ. ಒಂದು ವೇಳೆ ಹಗಲೊತ್ನಲ್ಲಿ ಏನಾದ್ರೂ ಆಗಿದ್ದಿದ್ರೆ, ಜನ ಸಂಚಾರ ಇದ್ದಿದ್ದಾಗಿದ್ರೆ ಏನಾಗಿರಬಹುದು ಅಂತ. ಕಾರವಾರ ನಗರದ ಕೋಡಿ ಭಾಗನಲ್ಲಿ ನಡೆದಿರುವಂತ ಘಟನೆ ಇದು. ಆ ಭಾಗದಲ್ಲಿ ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದಂತ ಸೇತುವೆ ಬಹಳ ಹಳೆಯ ಸೇತುವೆ, 60 ವರ್ಷಗಳ ಹಳೆಯ ಸೇತುವೆ ಅನ್ನೋದಾಗಿ ಗೊತ್ತಾಗ್ತಾ ಇದೆ. ಇದು ಮಧ್ಯರಾತ್ರಿ ಕುಸಿದು ಬಿದ್ದಿದೆ. ಹೇಳಿದಾಗೆ ಯಾರ ಸಂಚಾರ ಕೂಡ ಇರೋದಿಲ್ಲ ರಾತ್ರಿ ಹೊತ್ತಿನಲ್ಲಿ. ಹಾಗಾಗಿ ಯಾವುದೇ ಅವಘಡ ಆಗಿಲ್ಲ. ಸುಮಾರು ರಾತ್ರಿ 1 ಗಂಟೆ ಹೊತ್ತಿಗೆ ಒಮ್ಮಿಂದೊಮ್ಮೆಲೆ ಕುಸಿದು ಬಿದ್ದಿದೆಯಂತೆ. ಹಳೆಯ ಸೇತುವೆ ಆಗಿರೋದ್ರಿಂದ ಅದಕ್ಕೂ ಕೂಡ ಒಂದು ಟೈಮ್ ಲೈನ್ ಅನ್ನೋದಾಗಿ ಇರುತ್ತೆ. ಬಹುಶಃ ಕುಸಿಯೋ ಒಂದು ಮುನ್ಸೂಚನೆ ಕೂಡ ಸಿಕ್ಕಿರುತ್ತೆ. ಅಲ್ಲಲ್ಲಿ ಬಿರುಕು ಬಿಡೋದು ಈ ರೀತಿಯಾಗಿ ಆಗಿರುತ್ತೆ. ಬಟ್ ಅದನ್ನು ಯಾರೂ ಗಮನಿಸಿರೋದಿಲ್ಲ. ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದಂತ 60 ವರ್ಷದ ಹಳೆಯ ಸೇತುವೆ ಮಧ್ಯರಾತ್ರಿ ಕುಸಿದು ಬಿದ್ದಿದೆ. ನೋಡ್ತಾ ಇದ್ದೀರಲ್ಲ ದೃಶ್ಯದಲ್ಲಿ. ನೋಡೋದಕ್ಕೆ ಬೃಹತ್ ಗಾತ್ರದ ಸೇತುವೆ ಇದು. ಮಧ್ಯರಾತ್ರಿ ಅವಘಡ ಸಂಭವಿಸಿದೆ. ಸಂಚಾರ ಇರಲಿಲ್ಲ, ಹಾಗಾಗಿ ಯಾವುದೇ ಅವಘಡ ಸಂಭವಿಸಿಲ್ಲ. ಅಲ್ಲಿ ಪರಿಶೀಲಿಸ್ತಾ ಇದ್ದಾರೆ ಸಂಬಂಧಪಟ್ಟಂತ ಅಧಿಕಾರಿಗಳು ಜೊತೆಗೆ ಜನರು. ಏನಾಗಿದೆ ಅನ್ನೋದಾಗಿ ಪರಿಶೀಲನೆ ನಡೆಸ್ತಾ ಇರುವಂತ ದೃಶ್ಯಗಳನ್ನ ಕೂಡ ನೀವು ನೋಡಬಹುದಾಗಿದೆ. ಇದೇ ಒಂದು ಅವಘಡ ಏನಾದ್ರೂ ದಿನದ ಹೊತ್ತಲ್ಲಿ, ಹಗಲಿನ ಹೊತ್ತಲ್ಲಿ ಆಗಿದ್ದಿದ್ರೆ ಏನಾಗಿರ್ಬೋದಿತ್ತು. ಕಾಳಿ ನದಿಗೆ ಅಡ್ಡಲಾಗಿ ಕಟ್ಟಿದ್ದಂತ ಸೇತುವೆ ಮಧ್ಯರಾತ್ರಿ ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತೆ. ಕಾರಣ ಬಹಳ ಹಳೆಯ ಸೇತುವೆ ಅನ್ನೋದು ಗೊತ್ತಾಗುತ್ತೆ. ಸುಮಾರು 60 ವರ್ಷಗಳ ಹಿಂದೆ ಕಟ್ಟಿರುವಂತ ಸೇತುವೆ ಇದು. ಕಾಳಿ ನದಿಗೆ ಅಡ್ಡಲಾಗಿ ನಿರ್ಮಿಸಿದ್ದಂತ ಸೇತುವೆ. ಬಹುಶಃ ದಿನನಿತ್ಯದ ಓಡಾಟಗಳು ಹೆಚ್ಚಾಗಿ ಇರ್ತಾ ಇತ್ತು ಅನ್ಸುತ್ತೆ. 2 ಭಾಗದ ಗ್ರಾಮಗಳಿಗೋ 2 ಭಾಗದ ಹಳ್ಳಿಗಳಿಗೋ ಸಂಪರ್ಕವನ್ನ ಕಲ್ಪಿಸುವಂತ ಸೇತುವೆಗಳಾಗಿರುತ್ತೆ. ಬಹಳಷ್ಟು ಜನರ ಓಡಾಟ ಕೂಡ ಇರುತ್ತೆ, ವಾಹನಗಳ ಓಡಾಟ ಕೂಡ ಇರುತ್ತೆ. ಆದರೆ ಮಧ್ಯರಾತ್ರಿ ಆಗಿರೋದ್ರಿಂದ ಯಾರೂ ಸಂಚಾರವನ್ನ ಮಾಡ್ತಾ ಇರಲಿಲ್ಲ. ಖಾಲಿ ಇದ್ದಂತ ಸೇತುವೆ ಇದ್ದಕ್ಕಿದ್ದಂತೆ ಕುಸಿದು ಬೀಳುತ್ತೆ. ಈ ಬಗ್ಗೆ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸೂರಜ್ ಫೋನ್ ಸಂಪರ್ಕದಲ್ಲಿದ್ದಾರೆ. ಸೂರಜ್, ಇದೀಗ ಮಧ್ಯರಾತ್ರಿ ಆಗಿರೋದ್ರಿಂದ ಅದನ್ನೇ ಹೇಳ್ತಾ ಇದ್ವಿ, ಯಾವುದೇ ಸಂಚಾರಗಳು ಇರ್ಲಿಲ್ವಾ? ಜೊತೆಗೆ ಯಾವ ಊರಿಂದ ಯಾವ ಊರಿಗೆ ಸಂಪರ್ಕವನ್ನ ಕಲ್ಪಿಸ್ತಾ ಇದ್ದಂತ ಸೇತುವೆ ಇದು? ದಿನನಿತ್ಯದ ಸಂಚಾರಗಳು ಯಾವ ರೀತಿಯಾಗಿ ಇರ್ತಾ ಇತ್ತು? ಜೊತೆಗೆ ಈಗ ಏನ್ ಸಮಸ್ಯೆ ಆಗ್ತಾ ಇದೆ? ಚೈತ್ರ, ಖಂಡಿತ ಏನಂದ್ರೆ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ನಿರ್ಮಿಸಿರುವಂತಹ ಸೇತುವೆ ಅಂತಾನೆ ಹೇಳ್ಬೋದಾಗಿದೆ. ಪ್ರಮುಖವಾಗಿ ಕಾರವಾರದಿಂದ ಗೋವಾಕ್ಕೆ ಹೋಗುವಂತಹ ರಸ್ತೆಯಲ್ಲಿ ನಿರ್ಮಿಸಿರುವಂತಹ ಸೇತುವೆ. ಪ್ರಮುಖವಾಗಿ ಏನಂದ್ರೆ ಕಾಳಿ ನದಿ ಅರಬ್ಬಿ ಸಮುದ್ರಕ್ಕೆ ಸಂಗಮವಾಗುವಂತಹ ಸ್ಥಳದಲ್ಲಿ ಈ ದೊಡ್ಡ ಪ್ರಮಾಣದಲ್ಲಿ ಸೇತುವೆಯನ್ನ ಕಳೆದ 30 ವರ್ಷಗಳ ಹಿಂದೆ ನಿರ್ಮಾಣ ಮಾಡಲಾಗಿತ್ತು. ಆದ್ರೆ ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿಯವರು ಕಳೆದ 10 ವರ್ಷಗಳ ಹಿಂದೆ ಏನು IRB ಅವರು ರಾಷ್ಟ್ರೀಯ ಹೆದ್ದಾರಿ 66 ನಿರ್ಮಾಣ ಮಾಡಿದ್ರು. ಆ ಸಂದರ್ಭದಲ್ಲಿ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಆದ್ರೆ ಹೊಸ ಸೇತುವೆಯನ್ನು ನಿರ್ಮಾಣ ಮಾಡದೆ ಹಳೆ ಸೇತುವೆಯ ಮೇಲೆನೆ ಮುಂದುವರ್ಷದ ಹಿನ್ನೆಲೆಯಲ್ಲಿ ಈಗ ಅದು ಅವಘಡ ಸಂಭವಿಸಿದೆ ಅಂತ ಹೇಳ್ಬೋದಾಗಿದೆ. ಅದರಲ್ಲಿ ಪ್ರಮುಖವಾಗಿ ಏನಂದ್ರೆ ಮಧ್ಯರಾತ್ರಿ 1 ಗಂಟೆಗೆ ಆಗಿರುವ ಹಿನ್ನೆಲೆಯಲ್ಲಿ ಈಗ ಬಂದಿರುವ ಮಾಹಿತಿ ಪ್ರಕಾರ ಕೇವಲ ಒಬ್ಬ ಲಾರಿ ಡ್ರೈವರ್, ಅಂದ್ರೆ ತಮಿಳುನಾಡು ಮೂಲದ ಬಾಲ್ ಮುರುಗನ್ ಎಂಬ 37 ವರ್ಷದ ಲಾರಿ ಡ್ರೈವರ್ ಒಬ್ಬನೇ ಲಾರಿ ಸಮೇತ ಆತ ನದಿಗೆ ಬಿದ್ದಿದ್ದ. ಆದ್ರೆ ಬೀಟ್ ಪೊಲೀಸರು ಮತ್ತೆ ಅಲ್ಲಿರುವಂತಹ ಮೀನುಗಾರರು ತಕ್ಷಣ ಎಚ್ಚೆತ್ತ ಹಿನ್ನೆಲೆಯಲ್ಲಿ SP ನಾರಾಯಣ್ ಅವರ ತಂಡ ಕೂಡಲೇ ಸ್ಥಳಕ್ಕೆ ಭೇಟಿ ಕೊಟ್ಟು ರಾತ್ರೋರಾತ್ರಿ ಮಧ್ಯರಾತ್ರಿ 1 ಗಂಟೆಯಿಂದ 2 ಗಂಟೆವರೆಗೂ ಕಾರ್ಯಾಚರಣೆ ಮಾಡಿಬಿಟ್ಟು ಆ ಲಾರಿ ಚಾಲಕನನ್ನ ಉಳಿಸಿದ್ದಾರೆ. ಈಗ ಲಾರಿ ಚಾಲಕ ಸರ್ಕಾರಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾನೆ. ಈಗಾಗಲೇ ವೈದ್ಯರು ಎಲ್ಲಾ ರೀತಿಯಾದಂತಹ ಪರೀಕ್ಷೆ. ಸೂರಜ್, ಧ್ವನಿ ಸರಿಯಾಗಿ ಕೇಳಿಸ್ತಾ ಇಲ್ಲ ನೋಡಿ. ಸೂರಜ್ ಹೇಳ್ತಾ ಇದ್ರು ಲಾರಿ ಚಾಲಕ ಕೂಡ ಬಿದ್ದಿದ್ದಾನೆ, ಸೇತುವೆ ಅಡಿ ನೀರಿಗೆ ಬಿದ್ದಿದ್ದಾನೆ ಅಂತ. ಪೊಲೀಸರ ಮುಂಜಾಗ್ರತೆಯಿಂದ ಲಾರಿ ಉಳಿಯಿತು, ಜೊತೆಗೆ ಚಾಲಕನನ್ನ ಕೂಡ ಆಸ್ಪತ್ರೆಗೆ ಸೇರಿಸಲಾಯಿತು. ಸೇತುವೆ ಒಮ್ಮಿಂದೊಮ್ಮೆಲೆ ಕುಸಿದ ಪರಿಣಾಮ ಈ ದುರಂತ ಸಂಭವಿಸಿದೆ. ಲಾರಿ ಚಾಲಕ ಬಾಲ್ ಮುರುಗನ್ ಲಾರಿ ಸಮೇತವಾಗಿ ಆತ ನದಿಗೆ ಬೀಳ್ತಾನೆ. ಪೊಲೀಸರ ಒಂದು ಸಮಯ ಪ್ರಜ್ಞೆ, ಮುಂಜಾಗ್ರತೆ
ಲಾರಿಯನ್ನು ಕೂಡ ಸೇವ್ ಮಾಡ್ತಾರೆ, ಜೊತೆಗೆ ಬಿದ್ದಿದ್ದಂತ ಲಾರಿ ಚಾಲಕನನ್ನು ಕೂಡ ತಕ್ಷಣಕ್ಕೆ ಕಾಪಾಡಿ ಆತನನ್ನ ಆಸ್ಪತ್ರೆಗೆ ದಾಖಲಿಸಿದ್ದಾರೆ. ಹಳೆಯ ಸೇತುವೆ ಕುಸಿದು ಬೀಳುತ್ತೆ. ನಾವು ಅವಾಗಲೇ ಹೇಳ್ತಾ ಇದ್ವಿ ಮಧ್ಯರಾತ್ರಿ ಆಗಿದ್ರಿಂದ ಬಹುಶಃ ಸಂಚಾರ ಇರ್ಲಿಕ್ಕಿಲ್ಲ ಅಂತ. ಬಟ್ ನಮ್ಮ ಪ್ರತಿನಿಧಿ ಹೇಳಿರೋ ಪ್ರಕಾರ, ಜೊತೆಗೆ ದೃಶ್ಯದಲ್ಲೂ ಕೂಡ ನೀವು ನೋಡಬಹುದಾಗಿದೆ, ಲಾರಿ ಒಂದು ಸಂಚಾರ ಮಾಡ್ತಾ ಇರುತ್ತಂತೆ. ಆ ಮಧ್ಯರಾತ್ರಿ ಸಂದರ್ಭದಲ್ಲಿ ಸೇತುವೆ ಕುಸಿತಾ ಇದ್ದಾಗೆ ಲಾರಿ ಹಾಗೆ ಲಾರಿ ಚಾಲಕ ಇಬ್ರೂ ಕೂಡ ಬಿದ್ದು ಹೋಗ್ತಾರೆ ನದಿಗೆ. ನೀವು ನೋಡ್ತಾ ಇದ್ದೀರಾ ಕಾಳಿ ನದಿಗೆ ಬಿದ್ದಂತಹ ಲಾರಿ ಹಾಗೆ ಲಾರಿ ಚಾಲಕನ ದೃಶ್ಯ. ಲಾರಿ ಚಾಲಕನನ್ನ ಆಸ್ಪತ್ರೆಗೆ ದಾಖಲಿಸಿ ಇದಾಗಲೇ ಚಿಕಿತ್ಸೆಯನ್ನ ಕೊಡ್ಲಾಗ್ತಾ ಇದೆ.